A very good afternoon to all my dear viewers. Welcome to my YouTube channel. This is Arun Reddy here. In today's class, we would like to explain about the 2019 question paper of Rani Chennamma University cash flow statement. So cash flow statement ಬಂದು 2019 question paper ನೋಡೋಣ. Prepare cash flow statement from the following information of assets and liability. So additional information is given: dividend paid rupees 3,500, land was purchased rupees 10,000, goodwill was written off rupees 5,000, and the debenture was paid rupees 6,000. These are the adjustments which we are supposed to use while preparing cash flow statement. So no really equity and liability ಕೊಟ್ಟಾರ. ಫಸ್ಟ್ shareholder fund first year 70,000 ಇದೆ, second year 74,000 ಇದೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಫಸ್ಟ್ ಇಯರ್ 10,040 ಇದೆ, ಸೆಕೆಂಡ್ ಇಯರ್ 10,560 ಇದೆ. ಆಮೇಲೆ ಲಾಂಗ್ ಟರ್ಮ್ ಬಾರೋವಿಂಗ್ 12,000 ಇದೆ, ಆಮೇಲೆ 6,000 ಇದೆ. ಟ್ರೇಡ್ ಪೇಯಬಲ್ 10,360 ಇದೆ, 11,840 ಇದೆ. ಸೊ ಟೋಟಲ್ ಲಯಬಿಲಿಟಿ 1,02,400 ಆ್ಯಂಡ್ 1,02,400 ಎರಡು ವರ್ಷ ಸೇಮ್ ಇದೆ. ಆಮೇಲೆ ಟ್ಯಾಂಜಿಬಲ್ ಅಸೆಟ್ಸ್ ಫಸ್ಟ್ ಇಯರ್ 20,000 ಇದೆ, ಸೆಕೆಂಡ್ ಇಯರ್ 30,000 ಇದೆ. ಇಂಟ್ಯಾಂಜಿಬಲ್ ಅಸೆಟ್ 10,000 ಇದೆ, 5,000 ಇದೆ. ಸೊ ಟೋಟಲ್ 30,000 ಮತ್ತು 35,000. ಅದೇ ರೀತಿ ಇನ್ವೆಂಟ್ರಿ 49,200, 42,700. ಟ್ರೇಡ್ ರಿಸೀವೇಬಲ್ 14,200, 16,900 ಆ್ಯಂಡ್ ಕ್ಯಾಶ್ 9,000 ಆ್ಯಂಡ್ 7,800. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದೇ ನಮ್ಗೆ ಬೇಕಾಗಿರೋದು. ಓಪನಿಂಗ್ ಕ್ಯಾಶ್ 9,000 ಇದೆ, ಕ್ಲೋಸಿಂಗ್ ಕ್ಯಾಶ್ 7,800 ಇದೆ. ಆಮೇಲೆ ವರ್ಕಿಂಗ್ ನೋಟ್ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಾರ. ಇದು ಕ್ವಶನ್ ಪೇಪರ್ ಆಗಿರುತ್ತೆ. ನಾವು ಲೆಟಸ್ ಡಿಸ್ಕಸ್ ಅಬೌಟ್ ದ ಆನ್ಸರ್ ನೋಡೋಣ. ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆ್ಯಸ್ ಪರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ರಿವೈಸ್. ಸೊ ನೋಡಿರಿ, ಫಸ್ಟ್ ಇನ್ಫಾರ್ಮೇಷನ್ ಹೇಳಬೇಕಂದ್ರೆ ಯಾವಾಗಲೂ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಬರೀಬೇಕು. ಲಾಸ್ಟ್ ಪ್ರಾಬ್ಲಮ್ನ ಹೇಳಿ ಡೀಟೇಲಾಗಿ ನಿಮ್ಗೆ. ಸೊ ಕ್ಯಾಶ್ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ತೊಗೋಬೇಕು. ಸೊ ಇಲ್ಲಿ ಏನು ಬರ್ತಾರೆ ನೋಡಿರಿ, ಫಸ್ಟ್ ತೊಗೋಬೇಕಾಗಿರೋದು ನೆಟ್ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್ rupees 520 ಅಂತ ನಾವಲ್ಲಿ ಕರಿತೀವಿ. ಸೊ ನೆಟ್ ಪ್ರಾಫಿಟ್ ಫಾರ್ ದ ಕರೆಂಟ್ ಇಯರ್ ವಿಚ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿ ನಾವು ತೊಗೋಬೇಕಾದಾಗ ನೋಡಿರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಕನ್ಸಿಡರ್ ಮಾಡಬೇಕು. ನೋಟ್ ಒಳಗೈತೆ ನೋಡಿರಿ, ಫಸ್ಟ್ ಇಯರ್ ಪ್ರಾಫಿಟ್ 10,040 ಇದೆ, ಫಸ್ಟ್ ಇಯರ್ ಪ್ರಾಫಿಟ್ 10,040 ಇದೆ, ಆ್ಯಂಡ್ ಸೆಕೆಂಡ್ ಇಯರ್ ಪ್ರಾಫಿಟ್ 10,560 ಇದೆ. ಸೊ ಸೆಕೆಂಡ್ ಇಯರ್ ಅಂದರೆ ಓಪನಿಂಗ್ ಪ್ರಾಫಿಟ 10,040 ಇದೆ, ಕ್ಲೋಸಿಂಗ್ ಪ್ರಾಫಿಟ 10,560 ಇದೆ. ಅಂದರೆ ವಾಟ್ ಈಸ್ ದ ಪ್ರಾಫಿಟ್ ಫಾರ್ ಕರೆಂಟ್ ಇಯರ್? 520 ಈಸ್ ಅ ನೆಟ್ ಪ್ರಾಫಿಟ್ ಆಫ್ ಕರೆಂಟ್ ಇಯರ್. ಯಾಕಂದ್ರೆ ಕ್ಲೋಸಿಂಗ್ ಪ್ರಾಫಿಟ್ ಹೆಚ್ಚಾಯಿತು, ಓಪನಿಂಗ್ ಪ್ರಾಫಿಟ್ ಕಮ್ಮಿ ಇದೆ. ಸೊ 10,040 ಓಪನಿಂಗ್ ಇದೆ, 10,560 ಕ್ಲೋಸಿಂಗ್ ಇದೆ. ಅಂದರೆ ವಾಟ್ ಈಸ್ ಯುವರ್ ಕರೆಂಟ್ ನೆಟ್ ಪ್ರಾಫಿಟ್? rupees 520. ಹಾಗಾಗಿ ನಾವು ಏನು ತೊಗೋಬೇಕು ನೋಡಿರಿ ಆನ್ಸರ. ಫಸ್ಟ್ ನೆಟ್ ಪ್ರಾಫಿಟ್ ಈಸ್ rupees 520 ಅಂತ ನಾವಲ್ಲಿ ಬರ್ತೀವಿ. ನೆಕ್ಸ್ಟ್ ಆ್ಯಡ್ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್. ನಾವು ಆಲ್ರೆಡಿ ಹೇಳಿ ನಿಮ್ಗೆ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸನ್ನು ಕೂಡಿಸ್ಕೋಬೇಕು ಅಂತ. ಇಲ್ಲಿ ಏನೇನು ಬರ್ತಾವೆ ಅಂತ ನೆನಪಿಟ್ಕೊರಿ. ಕೀವರ್ಡ್ ಹೇಳಿ ನಾನು ನಿಮ್ಗೆ. ಫಸ್ಟ್ ಎನಿ ಪ್ರಾವಿಷನ್ ಫಾರ್ ಡೆಪ್ರಿಷಿಯೇಷನ್. ಪ್ರಾಬ್ಲಮ್ನಲ್ಲಿ ಡೆಪ್ರಿಷಿಯೇಷನ್ ಕೊಟ್ಟಿಲ್ಲ, ಹಾಗಾಗಿ ಬರೋದಿಲ್ಲ ಅದು. ಆಮೇಲೆ ಎನಿ ಲಾಸ್, ಫಾರ್ ಎಕ್ಸಾಂಪಲ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಅದು ಪ್ರಾಬ್ಲಮ್ನಲ್ಲಿ ಇಲ್ಲ. ಲಾಸ್ ಇಲ್ಲ, ಪ್ರಾವಿಷನ್ ಇಲ್ಲ. ನೆಕ್ಸ್ಟ್ ರೈಟ್ ಆಫ್ ಇದ್ರ ತೊಗೋಬೇಕು. ದಟ್ ಈಸ್ ಅ ಕೀವರ್ಡ್. ರೈಟ್ ಆಫ್ ಒಂದೇದು ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಕೊಟ್ಟಾರ 5,000. ಇದು ಪ್ರಾಬ್ಲಮ್ನಲ್ಲಿ ಇರುತ್ತೆ, ನೋಡೋಣ. ಪ್ರಾಬ್ಲಮ್ನಲ್ಲಿ ಕೊಟ್ಟಿರ್ತಾರೆ ಗುಡ್ ವಿಲ್ ರಿಟರ್ನ್ ಆಫ್. ಇಟ್ ಈಸ್ ಗಿವನ್ ಹಿಯರ್. ನೋಡಿರಿ, ಇಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನ್ ಕೊಟ್ಟಾರ. ಗುಡ್ ವಿಲ್ ರಿಟರ್ನ್ ಆಫ್ rupees 5,000 ಅಂತ ಐತೆ ನೋಡಿ. ಗುಡ್ ವಿಲ್ ರಿಟರ್ನ್ ಆಫ್ rupees 5,000. ಅದೇ ರೀತಿ ಇನ್ನೂ ಒಂದು ಐತೆ ನೋಡಿರಿ, ಎರಡು ಕೂಡ ತೊಗೋತಾ. ಒಂದು ಡಿವಿಡೆಂಡ್ ಪೇಡ್ 3,500 ಇದೆ, ಆಮೇಲೆ ಗುಡ್ ವಿಲ್ ರಿಟರ್ನ್ ಆಫ್ 5,000. ಇವೆರಡನ್ನು ನಾವು ತೊಗೋಬೇಕು ಅಲ್ಲಿ. ಹಾಗಾಗಿ ಏನು ಬರೀಬೇಕ್ರಿ ಇಲ್ಲಿ? ಫಸ್ಟ್ ಡಿವಿಡೆಂಡ್ ಪೇಡ್, ಗುಡ್ ವಿಲ್ ರಿಟರ್ನ್ ಆಫ್ 5,000 ವಿ ಹ್ಯಾವ್ ಟು ರೈಟ್. ದೆನ್ ಡಿವಿಡೆಂಡ್ ಪೇಡ್ rupees 3,500. ಸೊ ಎರಡನ್ನೂ ನಾವು ಅಲ್ಲಿ ಬರ್ಕೊಂಡೀವಿ. ಸೊ ಅವೆರಡು ಕೂಡಿಸಿದಾಗ ಏನು ಬರ್ತೈತೆ ಉತ್ತರ? 8,500 ಈಸ್ ಯುವರ್ ಆನ್ಸರ್. ಸೊ ಇದು ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸಸ್ ಕೂಡಿಸ್ಕೊಂಡೀವಿ. ಆಮೇಲೆ ಎನಿ ಅಮೌಂಟ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಇದ್ದ ತೊಗೋಬೇಕು, ಅದು ಇಲ್ಲ ಪ್ರಾಬ್ಲಮ್ನಲ್ಲಿ. ಹಾಗಾಗಿ ಇವೆರಡೇ ಅಮೌಂಟ್ ಕೂಡಿಸ್ಕೋಬೇಕು. ಗುಡ್ ವಿಲ್ ರಿಟರ್ನ್ ಆಫ್ ಮತ್ತು ಡಿವಿಡೆಂಡ್ ಎರಡನ್ನೂ ಕೂಡಿಸ್ಕೊಂಡಾಗ 8,500 ಬಂತು. ಆಮೇಲೆ ಇದ್ರೊಳಗೆ ಏನು ಮೈನಸ್ ಮಾಡಬೇಕು ಅಂದರೆ ನಾನ್ ಆಪ್ರೇಟಿಂಗ್ ಇನ್ಕಮ್ಸ್ ವಿಚ್ ಈಸ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಂದರೆ ನಾನ್ ಆಪ್ರೇಟಿಂಗ್ ಇನ್ಕಮ್ ಏನಾದರೂ ಇದ್ದರೆ ಪ್ರಾಬ್ಲಮ್ನಲ್ಲಿ ಅದನ್ನು ಮೈನಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ರಿಸೀವ್ಡ್, ರಿಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ಅವೆಲ್ಲ ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ ಇದ್ರೆ ನಾವಲ್ಲಿ ತೊಗೋಬೇಕು. ಅವು ಯಾವುವು ಇಲ್ಲ, ಹಾಗಾಗಿ ಡ್ಯಾಶ್. ಸೊ ಈಗ ನೋಡಿರಿ, 8,500 ಆ್ಯಂಡ್ 520 ಕೂಡಿಸ್ಬೇಕು. ಸೊ ಹೌ ಮಚ್ ಈಸ್ ಯುವರ್ ಆಪ್ರೇಟಿಂಗ್ ಪ್ರಾಫಿಟ್? 9,020.
ಈಸ್ ಯುವರ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್. ಏನು ಬಂದರೆ 920 ಈಸ್ ಯುವರ್ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜ್ ಬಂತು. ಈಗ ಏನು ಮಾಡಬೇಕು ಅಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನು ಚೇಂಜಸ್ ಆಗೈತೆ ಅದನ್ನು ತೊಗೋಬೇಕು. ಅಂದ್ರೆ ಅಡ್ಜಸ್ಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕಂಡುಹಿಡಿತು ನಾವು. ಅಡ್ಜಸ್ಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಫಸ್ಟ್ ಕೂಡಿಸ್ಕೋಬೇಕು. ಏನನ್ನ ಕೂಡಿಸ್ಕೋಬೇಕು, ಏನಂತ ಕರಿತೀವಿ ನಾವು ಅಂದ್ರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಇದ್ರೆ ಕೂಡಿಸ್ಕೋಬೇಕು. ಏನನ್ನ ಕೂಡಿಸ್ಬೇಕು ರೀ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಅದ್ರ ಪ್ರಕಾರ ಫಸ್ಟ್ ಏನು ತೊಗೊಂಡಾರ ನೋಡ್ರಿ ಅವರು, ಡಿಕ್ರೀಸ್ ಇನ್ ಸ್ಟಾಕ್ ಪ್ರಾಬ್ಲಮ್ನಲ್ಲಿ ಐತೆ ನೋಡಿರಿ. ಸ್ಟಾಕ್ ಪ್ರಮಾಣ ಕಮ್ಮಿ ಆಗಿದೆ 49,000 ಮತ್ತು 42,700. ಅಂದರೆ ಫಸ್ಟ್ ಇಯರ 49,200 ಇದೆ, ಸಾರಿ ಓಪನಿಂಗ 49,200 ಇದೆ, ಆಮೇಲೆ ಕ್ಲೋಸಿಂಗ 42,700 ಇದೆ. ಅಂದರೆ ಸ್ಟಾಕ್ ಎಷ್ಟು ಕಮ್ಮಿ ಆಯ್ತು ರೀ, ₹6,500 ಕಡಿಮೆ ಆಯಿತು. ಅದೇ ರೀತಿ ಕ್ರೆಡಿಟರ್ ಇನ್ಕ್ರೀಸ್ ಆಗೈತೆ. ಕ್ರೆಡಿಟರ್ ಏನು ಇನ್ಕ್ರೀಸ್ ಆಗೈತೆ ರೀ, 10,360 ಇದ್ದದ್ದು 11,840 ಹೋಗಿದೆ. ಅಂದರೆ ಏನಾಯಿತು, ಕ್ರೆಡಿಟರ್ ಈಸ್ ಇನ್ಕ್ರೀಸ್ ₹1,480 ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ಎರಡು ಇನ್ಫಾರ್ಮೇಷನ್ನ ತೊಗೊಂಡಿವಿ, ಅಂದರೆ ಎರಡು ಕೊಟ್ಟಾರ ಪ್ರಾಬ್ಲಮ್ನಲ್ಲಿ. ಒಂದು ಡಿಕ್ರೀಸ್ ಇನ್ ಸ್ಟಾಕ್ ತೊಗೊಂಡಿವಿ, ಇನ್ನೊಂದು ಇನ್ಕ್ರೀಸ್ ಇನ್ ಕ್ರೆಡಿಟರ್ ತೊಗೊಂಡಿವಿ. ಡಿಕ್ರೀಸ್ ಇನ್ ಸ್ಟಾಕ್ ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಆಮೇಲೆ ಇನ್ಕ್ರೀಸ್ ಇನ್ ಕ್ರೆಡಿಟರ್ ಅಂದರೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ನಮ್ಮ ಫಾರ್ಮುಲಾ ಪ್ರಕಾರ ಏನು ತೊಗೋಬೇಕು ನಾವು ಇಲ್ಲಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ತೊಗೋಬೇಕು. ಹಾಗಾಗಿ ಎರಡು ಬಂದವು. ಸೊ ಸ್ಟಾಕ್ ಡಿಕ್ರೀಸ್ ಆಗಿದ್ದು 6,500, ಕ್ರೆಡಿಟರ್ ಇನ್ಕ್ರೀಸ್ ಆಗಿದ್ದು 1,480. ಸೊ ಎರಡನ್ನು ಕೂಡಿಸ್ಕೋಬೇಕು, ₹7,980 ಬರ್ತೈತಿ. ಸೊ ಈಗ ಏನಾಯಿತು, ಆ್ಯಡ್ ಮಾಡ್ಕೊಂಡಾಗ 9,020 ಮತ್ತು 7,980 ಕೂಡಿಸೋದಾಗ 17,000 ಬರ್ತೈತೆ ಆನ್ಸರ್. ಸೊ ಎಷ್ಟು ಬರ್ತೈತೆ ರೀ, 17,000. ಈ 17,000 ಒಳಗೆ ನಾವು ಡಿಡಕ್ಟ್ ಮಾಡಬೇಕು. ಏನನ್ನು ಡಿಡಕ್ಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ಪ್ರಕಾರ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿನ ನಾವು ಮೈನಸ್ ಮಾಡಬೇಕು. ಅದರ ಪ್ರಕಾರ ಒಂದೇ ರೀತಿ ಪ್ರಾಬ್ಲಮ್ನಲ್ಲಿ ನೀವು ನೋಡ್ಕೋಬೋದು. ಓನ್ಲಿ ಡೆಟರ್ ಕೊಟ್ಟಾರ, ಹಾಗಾಗಿ ಡೆಟರ್ನ ತೊಗೋಬೇಕು. ಇನ್ಕ್ರೀಸ್ ಇನ್ ಡೆಟರ್. ಸೊ ಡೆಟರ್ ಎಷ್ಟು ಇನ್ಕ್ರೀಸ್ ಆಗೈತಿ ಅಂದ್ರೆ 14,200 ಇದ್ದದ್ದು 16,900 ಆಗಿದೆ. ಅಂದರೆ ಡೆಟರ್ ಅಮೌಂಟ್ ಈಸ್ ₹2,700 ಈಸ್ ಇನ್ಕ್ರೀಸ್. ಸೊ ಹಂಗಾಗಿ 17,000 ಮೈನಸ್ 2,700 ಮಾಡಿದಾಗ ವಾಟ್ ಈಸ್ ಯುವರ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ, 14,300. So this is the first method, first part of our cash flow statement. So cash flow statement ಒಳಗಿನ ಮೊದಲನೇ ಭಾಗ ಯಾವುದು ಅಂದರೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ. ಸೊ ಎಷ್ಟು ಬರ್ತೈತೆ ಇದು, 14,300 ಬರ್ತೈತಿ. ಸೆಕೆಂಡ್ ಪಾರ್ಟ್ ಈಸ್ ಯುವರ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಅಂದರೆ ಎರಡು ವರ್ಡ್ ನೆನಪಿಟ್ಕೋಬೇಕು. ಒಂದು ಐದರ್ ಪರ್ಚೇಜ್ ಆಫ್ ಅಸೆಟ್, ಇನ್ನೊಂದು ಸೇಲ್ ಆಫ್ ಅಸೆಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಇಲ್ಲಿ ಪರ್ಚೇಜ್ ಆಫ್ ಅಸೆಟ್ ಮತ್ತು ಸೇಲ್ ಆಫ್ ಅಸೆಟ್ ತಿಳ್ಕೊಬೇಕಾದಾಗ ನಾವು ಇಲ್ಲಿ ಫಿಕ್ಸ್ ಅಸೆಟನ್ನು ನೋಡ್ಕೋಬೇಕು. ಇಲ್ಲಿ ನೋಡಿ ಪ್ರಾಬ್ಲಮ್ನಲ್ಲಿ ನೋಡೋಣ, ಫಿಕ್ಸ್ ಅಸೆಟ್ ಯಾವುದಾವ ಅಂತ. ಟ್ಯಾಂಜಿಬಲ್ ಅಸೆಟ್ ಅಂತ ಕೊಟ್ಟಾರ, ಓನ್ಲಿ ಒಂದೇ ಇದೆ, ಲ್ಯಾಂಡ್. ಸೊ ಒಂದೇ ಫಿಕ್ಸ್ ಅಸೆಟ್ ಇದೆ. ಸೊ ಲ್ಯಾಂಡ್ ಒಂದೇ ಐತಿ 20,000 ಮತ್ತು 30,000. ಅಂದರೆ ಇದು ಓಪನಿಂಗ್ 20,000 ಇದೆ ಲ್ಯಾಂಡ, ಆಮೇಲೆ ಕ್ಲೋಸಿಂಗ್ 30,000 ಇದೆ. ಆಮೇಲೆ ಇದಕ್ಕೆ ಏನಾದರೂ ಡೆಪ್ರಿಷಿಯೇಷನ್ನ ಏನಾರು ಚಾರ್ಜ್ ಮಾಡಿದ್ರೆ ನಾವು ಬಿಡಿಸ್ಕೋಬೇಕು. ಡೆಪ್ರಿಷಿಯೇಷನ್ನ ಐ ಥಿಂಕ್ ಏನೂ ಚಾರ್ಜ್ ಮಾಡಿಲ್ಲ ಅನ್ಸುತ್ತೆ. ಲ್ಯಾಂಡ್ ಸೊ 20,000 ಮೇಲೆ 30,000 ಬರ್ದ್ವಿ. ಆಮೇಲೆ ಇಲ್ಲಿ ಲಾಸ್ ಆಗಿದ್ರೆ ಇಲ್ಲಿ ತೊಗೋಬೇಕು, ಆಮೇಲೆ ಡೆಪ್ರಿಷಿಯೇಷನ್ ಆಗಿದ್ರೆ ತೊಗೋಬೇಕು. ಏನೂ ಆಗಲಿಲ್ಲ ಅಂದರೆ ಡಿಫ್ರೆನ್ಸ್ ಈಸ್ ಕಾಲ್ಡ್ ಪರ್ಚೇಜ್. ಟು ಪರ್ಚೇಜ್ 10,000. ಸೊ ಬ್ಯಾಲೆನ್ಸ್ 30,000 ದೆನ್ 30,000. ಆದರೆ ಇದು ಮಾಡೋ ಪ್ರಶ್ನೆನೇ ಬರೋಂಗಿಲ್ಲ, ಯಾಕಂದ್ರೆ ನಾವು ಕ್ವಶನ್ ಪೇಪರ್ ಕ್ಲಿಯರಾಗಿ ಕೊಟ್ಟಾರೆ ನೋಡಿರಿ, ಲ್ಯಾಂಡ್ ವಾಸ್ ಪರ್ಚೇಜ್ ₹10,000 ಅಂತ. ಸೊ ಇದು ನಾವು ಕ್ಯಾಲ್ಕುಲೇಷನ್ ಮಾಡೋ ಪ್ರಶ್ನೆ ಬರೋಂಗಿಲ್ಲ, ಆಲ್ರೆಡಿ ಕೊಟ್ಟಾರ, ಹಾಗಾಗಿ ತೊಗೋಬೋದು. ಸೊ ಲ್ಯಾಂಡ್ ವಾಸ್ ಪರ್ಚೇಜ್ ಅಟ್ ₹10,000. ಹಾಗಾಗಿ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ ಎಷ್ಟು ಬಂದರೆ -10,000. ಸೊ ಯಾಕೆ -10,000 ಬರೀಬೇಕಂದ್ರೆ ಪರ್ಚೇಜ್ ಮಾಡಿದ್ರೆ ಅಮೌಂಟ್ ಹೋಗಿರುತ್ತೆ. ಸೊ -10,000 ಬಂತು. ಆಮೇಲೆ ನಂಬರ್ 3 ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ತೊಗೋಬೇಕು. ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಅಂದ್ರೆ ಎರಡು ವರ್ಡ್ ನೆನಪಿಟ್ಕೋಬೇಕು. ಒಂದು ಕ್ಯಾಶ್ ಇನ್ಫ್ಲೋ, ಇನ್ನೊಂದು ಕ್ಯಾಶ್ ಔಟ್ಫ್ಲೋ. ಸೊ ಇವು ಎರಡು ವರ್ಡನ್ನು ನಾವು ನೆನಪಿಟ್ಕೋಬೇಕು. ಸೊ ಹಾಗಾದ್ರೆ ಫಸ್ಟ್ ಪಾರ್ಟಿನ ತೊಗೋಬೇಕ್ರಿ, ಕ್ಯಾಶ್ ಇನ್ಫ್ಲೋ. ಕ್ಯಾಶ್ ಎಲ್ಲಿಂದ ಬಂದಿದೆ ಅಂತ ನಾವಲ್ಲಿ ಕರಿತೀವಿ. ಸೊ ಫಸ್ಟ್ ಇಶ್ಯೂ ಆಫ್ ಶೇರ್ 4,000 ಅಂತ ತೊಗೊಂಡಾರ ಅವ್ರ ಪ್ರಾಬ್ಲಮ್ನ. ಅದು ಹೆಂಗೆ ಅಂತ ನಾವು ನೋಡಬೇಕು. ಓಕೆ, ಇಶ್ಯೂ ಆಫ್ 4,000 ಅಂದ್ರೆ ಶೇರ್ ಇಲ್ಲ ಐತೆ ನೋಡಿರಿ, ಇಕ್ವಿಟಿ ಶೇರ್ 70,000 ಆ್ಯಂಡ್ 74,000 ಅಂತಿದೆ. ಸೊ ಫಸ್ಟ್ ಇಯರ್ ಶೇರ 70,000 ಇದೆ, ಸೆಕೆಂಡ್ ಇಯರ್ ಶೇರ 74,000 ಐತಿ. ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು ರೀ, 4,000. ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ ಅ ಇಶ್ಯೂ ಆಫ್ ಶೇರ್. ಸೊ ಶೇರ್ ಮಾರಾಟ ಮಾಡಂತಲೇ ಬಂದಂಥ ಹಣ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಶೇರ್ ಮಾರಂತಲೇ
4000 ಬಂತು. ಆಮೇಲೆ ಡಿವೆಂಚರ್ ಯಾವುದೂ ಇಲ್ಲ, ಡಿವೆಂಚರ್ ರೀಪೇಮೆಂಟ್ ಐತೆ, ಹಾಗಾಗಿ ಸೊ ಶೇರ್ಸ್ ಮತ್ತು ಬರೋದಿಲ್ಲ. ಓಕೆ, ಸೊ ಕ್ಯಾಶ್ ಇನ್ಫ್ಲೋ ಎಷ್ಟು ಬಂತು ರೀ? 4000 ಬಂತು. ಆಮೇಲೆ ಲೆಸ್ ಏನು ಮಾಡಬೇಕು ಅಂದರೆ ಇಲ್ಲಿ ಕ್ಯಾಶ್ ಔಟ್ಫ್ಲೋ ಮಾಡಬೇಕು. ಸೊ ಕ್ಯಾಶ್ ಔಟ್ಫ್ಲೋ ಒಳಗೆ ನಂಬರ್ 1 ಫಸ್ಟ್ ಏನೈತೆ ರೀ? ಡಿಬೆಂಚರ್ ಅಂತ. ಡಿಬೆಂಚರ್ ಈಸ್ ರಿಡೀಮ್ಡ್ ಅಂತ. ರಿಡಮ್ಷನ್ ಆಫ್ ಡಿಬೆಂಚರ್ 6000 ಅಂದರೆ ಇದರ ಅರ್ಥ ಏನು ರೀ? ಡಿಬೆಂಚರನ್ನು ವಾಪಸ್ ಕೊಟ್ಟಿದ್ದಾರೆ, ಸಾಲವನ್ನು ಮರುಪಾವತಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ಇಯರ್ 12,000 ಐತಿ, ಸೆಕೆಂಡ್ ಇಯರ್ 6,000 ಐತಿ. ಅಂದ್ರೆ ಮೊದಲೇ ವರ್ಷ 12,000, ಎರಡನೇ ವರ್ಷ 6,000 ಐತಿ. ಅಂದ್ರೆ ಕಮ್ಮಿ ಆಯಿತು, ಡಿಬೆಂಚರ್ ಕಮ್ಮಿ ಆಯಿತು ಅಂದರೆ ಇದರ ಅರ್ಥ ಸಾಲವನ್ನು ಕಂಪ್ನಿದವರು ವಾಪಸ್ ಕೊಟ್ಟಿದ್ದಾರೆ ಅಂತ. ಡಿಬೆಂಚರ್ ಈಸ್ ರೀಪೇಡ್ ಅಂತ. ಸೊ ಹಾಗಾಗಿ ಏನು ತೊಗೋಬೇಕು ನಾವಿಲ್ಲಿ? ರೀಪೇಮೆಂಟ್ ಆಫ್ ಡಿಬೆಂಚರ್. ಸೊ ಡಿಬೆಂಚರ್ ಆಫ್ ರೀಪೇಮೆಂಟ್ ಆಫ್ ಡಿಬೆಂಚರ್ 6000. ಆಮೇಲೆ ಇಲ್ಲಿ ನಾವು ಡಿವಿಡೆಂಡ್ ಪೇಡ್ ಕೊಟ್ಟಿರ್ತೀವಲ್ಲ, ಅದನ್ನ ವಾಪಸ್ ನಾವು ಮತ್ತೆ ಇಲ್ಲಿ ಬರೀಬೇಕು. ಯಾಕಂದರೆ ಇಟ್ ಈಸ್ ಅ ಟೂ ಎಫೆಕ್ಟ್. ಯಾಕಂದರೆ ಅಡಿಷ್ನಲ್ ಇನ್ಫಾರ್ಮೇಷನ್ ನಾವು ಕೊಟ್ಟಿರೋದ್ರಿಂದ ಡಿವಿಡೆಂಡ್ಗೆ 2 ಎಫೆಕ್ಟ್ ಇರ್ತವೆ. ಹಾಗಾಗಿ ಡಿವಿಡೆಂಡ್ ಪೇಡ್ ವಾಪಸ್ ನಾವು ಇಲ್ಲಿ ತೊಗೋಬೇಕು. ಸೊ ಡಿವಿಡೆಂಡ್ ಪೇಡ್ ಮತ್ತು ರಿಡಮ್ಷನ್ ಆಫ್ ಡಿಬೆಂಚರ್ ಎರಡೂ ಕೂಡಿಸ್ಕೋಬೇಕು. ಎರಡೂ ಕೂಡಿಸ್ಕೊಂಡಾಗ 9500 ಆಯಿತು. ಸೊ ಇಲ್ಲಿ ಕ್ಯಾಶ್ ಇನ್ಫ್ಲೋ 4000 ಇದೆ, ಕ್ಯಾಶ್ ಔಟ್ಫ್ಲೋ 9500 ಐತಿ. ಅಂದರೆ ಕ್ಯಾಶ್ ಬಂದಿರೋದು 4000, ಕ್ಯಾಶ್ ಹೋಗಿರೋದು 9500 ಅಂತ. ಸೊ ಕ್ಯಾಶ್ ಹೋಗಿರೋದು ಎಷ್ಟು ಐತೆ ರೀ? 9500. ಅಂದರೆ ಡಿಫ್ರೆನ್ಸ್ ಏನಾಯಿತು? 5500 ಈಸ್ ಮೈನಸ್. ಅಂದರೆ ಇದು ಮೈನಸ್ ಒಳಗೆ ಬಂತು. ಸೊ ಮೈನಸ್ ಒಳಗೆ ಬಂತು ಅಂದರೆ ಇದರ ಅರ್ಥ ಏನು ರೀ? ನೆಟ್ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ -5500. ಸೊ ಲಾಸ್ಟ್ ಪ್ರಾಬ್ಲಮ್ನಲ್ಲಿ ನಾವು ಇಲ್ಲೆಷ್ಟು ಡಿವಿಡೆಂಡ್ ಪೇಡ್ ತೊಗೊಂಡಿದ್ದೀವಿ? ಎದ್ರೊಳಗೆ ಅಡ್ಜಸ್ಟ್ಮೆಂಟ್ ಒಳಗೆ ಡಿವಿಡೆಂಡನ್ನು ಏನಂತ ಟ್ರೀಟ್ ಮಾಡಿದ್ದೀವಿ? ಅವಾಗ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ ಮಾಡಿ ಇಲ್ಲಿ ಬರ್ತಿದ್ದೀವಿ, ಅಡ್ಜಸ್ಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಬಟ್ ಈಗ ಡಿವಿಡೆಂಡನ್ನು ನಾವು ಏನಂತ ಟ್ರೀಟ್ ಮಾಡೀವಿ? ಇಲ್ಲಿ ನಾನ್ ಆಪ್ರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಿ ಇಲ್ಲಿ ತೊಗೊಂಡಾಗ ಇದಕ್ಕೆ 2 ಎಫೆಕ್ಟ್ ಇರ್ತೈತಿ. ಸೊ 2 ಎಫೆಕ್ಟ್ ಅಂದಾಗ ಇಲ್ಲಿ ತೊಗೋಬೇಕು ಮತ್ತು ಇಲ್ಲಿ ತೊಗೋಬೇಕು. ಓಕೆ, ಹಾಗಾಗಿ ಅದನ್ನು ಕನ್ಸಿಡರ್ ಮಾಡಬೇಕೀಗ. ಸೊ ಈಗ ಏನಾಯ್ತು ರೀ? 3 ಆ್ಯಕ್ಟಿವಿಟಿಯಿಂದ ಹಣ ಬಂತು. ಕ್ಯಾಶ್ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ 14,300 ಪ್ಲಸ್, ಇದು ಪ್ಲಸ್ ಐತಿ. ಆಮೇಲೆ ಎರಡನೇದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ -10,000. ಆಮೇಲೆ ಮೂರನೇದು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ -5500. ಸೊ ಇಷ್ಟು ಮಾಡಿದಾಗ ಆನ್ಸರ್ ಎಷ್ಟು ಬರ್ತೈತಿ? -1200 ಈಸ್ ದ ರಿಸಲ್ಟ್. ಯಾಕಂದರೆ ಇದು ಒಂದು ಪ್ಲಸ್ ಐತಿ, ಇವೆರಡು ಮೈನಸ್ ಅದ. ಸೊ ರಿಸಲ್ಟ್ ಏನು ಬಂತು ರೀ? -1200. ಸೊ ಅದನ್ನು ನಾವು ಏನಂತ ಬರೀಬೇಕು ರೀ? ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಫ್ರಮ್ ಆಲ್ ದ ಆ್ಯಕ್ಟಿವಿಟಿ ಅಂತ. ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಫ್ರಮ್ ಆಲ್ ದ ಆ್ಯಕ್ಟಿವಿಟಿ ಅಂದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಒಟ್ಟಿನಲ್ಲಿ 3 ಆ್ಯಕ್ಟಿವಿಟಿ ಬರ್ತಾವೆ. ನಂಬರ್ 1 ಆಪ್ರೇಟಿಂಗ್ ಆ್ಯಕ್ಟಿವಿಟಿ, ನಂಬರ್ 2 ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ, ನಂಬರ್ 3 ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ 3 ಆ್ಯಕ್ಟಿವಿಟಿ ಕೂಡಿದಾಗ 1200 ಬಂತು ಮೈನಸ್. ಈಗ ಇದು ಕರೆಕ್ಟ್ ಐತಿಲ್ಲೋ ಅಂತ ನಾವು ಚೆಕ್ ಮಾಡಬೇಕು. ಓಪನಿಂಗ್ ಕ್ಯಾಶ್ ಬರೀಬೇಕು. ಕ್ಯಾಶ್ ಅಟ್ ದ ಬಿಗಿನಿಂಗ್ 9000. ಸೊ ಕ್ವಶನ್ ಒಳಗಿರ್ತೈತೆ ಅದು. ಕ್ಯಾಶ್ ಅಟ್ ದ ಬಿಗಿನಿಂಗ್ ಕೊಟ್ಟಾರ ನೋಡಿರಿ 9000. ಸೊ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಬಿಗಿನಿಂಗ್ 9000 ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ ಅಟ್ ದ ಕ್ಲೋಸ್ 7800. ಕ್ಲೋಸಿಂಗ್ ಬ್ಯಾಲೆನ್ಸ್ 7800 ಅದ, ಓಪನಿಂಗ್ 9000 ಐತಿ. ಈಗ ಚೆಕ್ ಮಾಡಬೇಕು. ಸೊ ಓಪನಿಂಗ್ ಕ್ಯಾಶ್ ಎಷ್ಟದ? 9000. ಸೊ ಕ್ಲೋಸಿಂಗ್ ಕ್ಯಾಶ್ 7800 ಐತಿ. ಈಗ ಎರಡು ಮ್ಯಾಚ್ ಆಗಬೇಕು ಅಂದರೆ ಈಗ 9000 ಒಳಗೆ ಈ 1200 ಹೋಯಿತು ಅಂದರೆ ಎಷ್ಟು ಬರ್ತೈತೆ ರೀ? 7800. ಸೊ ಅಷ್ಟೇ ನಮ್ದು ಏನೈತೆ ರೀ? ಕ್ಲೋಸಿಂಗ್ ಕ್ಯಾಶ್ ಇದೆ ಅಂದರೆ ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅದರ ಅರ್ಥ ಆಯಿತು. ಓಕೆ, ಸೊ ದಿಸ್ ಈಸ್ ದ ಪ್ರಾಬ್ಲಮ್ ಆಸ್ಕ್ ಇನ್ ದ ಇಯರ್ 2019 ಆಫ್ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸೊ 2019 ಕ್ವಶನ್ ಪೇಪರ್ ಒಳಗೆ ಯಾರು ನೋಡಿದ್ದು? ಕ್ಯಾಶ್ ಫ್ರಮ್ ಆಲ್ ದ ಆ್ಯಕ್ಟಿವಿಟಿ -1200 ಬರ್ತೈತಿ. ಸೊ ಬಿಗಿನಿಂಗ್ ಕ್ಯಾಶ್ ಈಸ್ 9000. ಸೊ 9000 1200 ಹೋತಂದ್ರೆ 7800 ಈಸ್ ಯುವರ್ ಕ್ಲೋಸಿಂಗ್ ಕ್ಯಾಶ್. ಸೊ ನೋಡಿರಿ, ಓವರ್ ಆಲ್ ಆನ್ಸರ್ ವಿಚ್ ಐ ಹ್ಯಾವ್ ಟು ರೈಟ್ ಹಿಯರ್. ಫಸ್ಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ ಅಂತ ಕರಿತೀವಿ. ಸೊ ಆಪರೇಟಿಂಗ್ ಆ್ಯಕ್ಟಿವಿಟಿ ಮುಖಾಂತರ ಆನ್ಸರ್ 14,300 ಬಂದದ. ಆಮೇಲೆ ಸೆಕೆಂಡ್ ಒನ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಸೊ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಮುಖಾಂತರ ಆನ್ಸರ -10,000 ಬಂದದ. ಆಮೇಲೆ ಮೂರನೇದು ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ಫೈನಾನ್ಸಿಂಗ್ ಆ್ಯಕ್ಟಿವಿಟಿ ಮುಖಾಂತರ ಆನ್ಸರ -5500 ಬಂದದ. ಸೊ ನೆಟ್ ಕ್ಯಾಶ್ ಎಷ್ಟಿದೆ ಅಂದರೆ -1200 ಇದೆ. ಆಮೇಲೆ ಓಪನಿಂಗ್ ಕ್ಯಾಶ್ ಎಷ್ಟಿದೆ? 9000. ಸೊ ದ್ಯಾಟ್ ಈಸ್ ಯುವರ್ ಕ್ಲೋಸಿಂಗ್ ಕ್ಯಾಶ್ 7800. ಸೊ ದೀಸ್ ಆರ್ ದ ಕೀ ಆನ್ಸರ್ಸ್ ಆಫ್ ದಿಸ್ ಪ್ರಾಬ್ಲಮ್ ಅಂತ ನಾವಲ್ಲಿ ಹೇಳ್ಬೋದು.